ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಹಿ ಈಸ್ ಅ ಲಾ ಅಂಡ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಕನ್ಸಲ್ಟೆಂಟ್. ಹಲವು ಇಂಡಸ್ಟ್ರೀಸ್ ಅಲ್ಲಿ ಅವರಿಗೆ ಲಾರ್ಜ್ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಕಾರ್ಪೊರೇಟ್ ಇಂಡಸ್ಟ್ರೀಸ್, ಮೀಡಿಯಾ, ಸ್ಪಿರಿಚುವಲ್ ಇಂಡಸ್ಟ್ರೀಸ್, NGOs. ಹಲವು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಲೈಕ್ CEO, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ಡೈರೆಕ್ಟರ್. ಅವರ ಸ್ಪೆಷಾಲಿಟಿ ಏನಂದ್ರೆ, ಅವ್ರು ಯಾವುದೇ ಒಂದು ಇಂಡಸ್ಟ್ರಿಗೆ ಹೋದ್ರೂ ಅಲ್ಲಿ ಅವ್ರದೇ ಆದಂತ ಒಂದು ಬೆಂಚ್ ಮಾರ್ಕ್ ಅಂದ್ರೆ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಇವರ ಈ ಸಾಧನೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ಮ್ಯಾನೇಜ್ಮೆಂಟ್ ಗುರು, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹೋದ್ಸಲಿ ನಮ್ಮ ಎಪಿಸೋಡ್ ಅಲ್ಲಿ ಬರೀ ಒಂದು ನೀರಿಂದ ಹೆಂಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಬಹುದು ಅಂತ ತಾವು ಹೇಳಿದ್ವಿ. ಅದ್ಭುತ ಪ್ರತಿಕ್ರಿಯೆ ಬಂತು. ಅದರಲ್ಲಿ ಹಲವಾರು ಜನ ಫೋನ್ ಮಾಡಿ ಅದ್ರ ಬಗ್ಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡಿದ್ರು. ಇವತ್ತು ನಾನು ತಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಸರ್. ನಿದ್ದೆ ಇವತ್ತಿನ ದಿವಸ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಿದ್ದೆ ಇವತ್ತಿರೋ ಮೊಬೈಲ್ ಅಡಿಕ್ಷನ್ಸು, ಈ ಇಂಟರ್ನೆಟ್, ಈ ಇದರಲ್ಲಿ ಹಲವು ಜನ ಮಲಗದೆ ಒಂಥರ ಡಿಫಿಕಲ್ಟಿಯಲ್ಲಿ ಮಲಗ್ತಾರೆ. ಬೆಳಗ್ಗೆ ಎದ್ದೇಳಕ್ಕಾಗಲ್ಲ. ಈ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಹೆಂಗಿದನ್ನ ನಾವು ಬಳಸ್ಕೊಬೇಕು ಸರ್? ಒಳ್ಳೆ ಪ್ರಶ್ನೆನೇ. ನಿದ್ದೆ ಎಕ್ಸ್ಟ್ರಾರ್ಡಿನರಿ ಮೆಡಿಸಿನ್. ಹಿಂಗೆ ಅಂತ ಹೇಳ್ತೀನಿ ನಾನು. ಸ್ವಲ್ಪ ನಾನು ಹೇಳೋದನ್ನ ನೀವು ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡಿ. ನಮ್ಗೇನಾದ್ರು ಕಾಯಿಲೆ ಬಂತು ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ, ರೆಸ್ಟ್ ತಗೊಳ್ಳಿ ಅಂತ. ತುಂಬ ಸೀರಿಯಸ್ ಆದರೆ ICU ಅಲ್ಲಿ ಒಳಗಡೆ ಸೇರಿಸ್ತಾರೆ. ಏನು ಮಾಡ್ತಾರೆ? ಅವ್ರು ಕೊಡೋ ಮೆಡಿಸಿನಿಂದ ವಾಸಿ ಆಗಲ್ಲ. ICU ಅಂದರೆ ಬೇರೆ ಆಪ್ಷನ್ ಇಲ್ಲ, ಮಲ್ಕೊಂಡಿರಲೇಬೇಕು. ಆ ಪ್ರೋಸೆಸ್ಸಲ್ಲಿ ನ್ಯಾಚುರಲ್ ಆಗಿ ನಮ್ಮ ಶರೀರ ಏನೇನು ಪ್ರಾಬ್ಲಮ್ ಇದೆ ಅವೆಲ್ಲ ರೆಕ್ಟಿಫೈ ಮಾಡಿಬಿಡುತ್ತೆ. ನಿಮ್ಗೆ ಏನೇ ಕಾಯಿಲೆ ಬರಲಿ, ಹೆಲ್ತ್ ಇಶ್ಯೂ ಏನೇ ಇದ್ದರೆ, ಜಸ್ಟ್ ಡೂ ಒನ್ ಥಿಂಗ್, ಟೇಕ್ ರೆಸ್ಟ್, ಮಲ್ಕೋಬೇಕು. ಇದಲ್ಲದೆ ಇನ್ನೊಂದು ಅದ್ಭುತವಾದಂಥ ವಿಚಾರನ ಹೇಳ್ತೀನಿ. ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕಾ, ಎಲ್ಲ ಮ್ಯಾನಿಫೆಸ್ಟ್ ಮಾಡಬೇಕಾ, ಒಂದೇ ಒಂದು ಸೊಲ್ಯೂಷನ್ನು, ಮಲ್ಕೊಂಡಿದ್ದಾಗ ಮಾತ್ರ ಆಗುತ್ತೆ. ಎದ್ದಾಗ ಏನೂ ಆಗಲ್ಲ. ಇವತ್ತು ಏನಾಗಿದೆ ದುರಂತರ, ಎಲ್ರಿಗೂ ಶಾಪ ಅಂದರೆ ಮೊಬೈಲು ನೋಡಿಕೊಂಡೇ ಮೊಬೈಲ್ ಜೊತೆ ಮಲ್ಕೊಂಡ್ಬಿಡ್ತೀವಿ. ಮೊಬೈಲ್ ನೋಡಿಕೊಂಡೇ ಮಲ್ಕೊಂಡಾಗ ನೀವು ನಿದ್ದೆ ಮಾಡ್ದಂಗೆ ಇರುತ್ತೆ, ಬಟ್ ಮಾಡಿರಲ್ಲ. ಯಾಕೆ ಅಂದರೆ ನೀವು ಮೊಬೈಲ್ ನೋಡಿದಾಗ ಲೈಟ್ ಹೊಡೆಯುತ್ತಲ್ಲ, ನಮ್ಗೆ ಒಳಗಡೆ ಆ್ಯಕ್ಚುಲಿ ರಾತ್ರಿ ಆಗಿದೆ ಅಂತ ಫೀಲ್ ಆಗಲ್ಲ, ಡೇ ಇದ್ದಂಗೆ ಆಗುತ್ತೆ. ಕಂಪ್ಲೀಟ್ ರೆಸ್ಟ್ ಸಿಗಲ್ಲ ಬಾಡಿಗೆ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿ, ಮೊಬೈಲ್ ನೋಡಿಕೊಂಡೆ ನೀವು ಒಂದು ವಾರ ಸುಮ್ಮನೆ ಹಂಗೆ ಮೊಬೈಲ್ ನೋಡಿಕೊಂಡೇ ಮಲ್ಕೊಳ್ಳಿ, ಮೊಬೈಲ್ ನೋಡಿಕೊಂಡೇ ಮಲ್ಕೊಳ್ಳಿ. ಒಂದು ವಾರ ಬಾಡಿನ ಅಬ್ಸರ್ವ್ ಮಾಡಿ, ರೆಸ್ಟ್ಲೆಸ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮೊಬೈಲು ಮಲ್ಕೊಳ್ಳೋ 1 hour 2 hour ಬಿಫೋರು ನೋಡ್ಕೋಬಾರ್ದು. ನೆಮ್ಮದೇ ಮಲ್ಕೋಬೇಕು. ಇದು ಫಸ್ಟು. ಎರಡನೇದು, ಒಂದು ಸಣ್ಣ ಲೈಟ್ ಆನ್ ಮಾಡಿಬಿಟ್ಟು ಮಲ್ಕೊಳ್ಳೋ ಒಂದು ಅಭ್ಯಾಸ ಇದೆ. ದಯವಿಟ್ಟು ಹೇಳ್ತೀನಿ, ಕಂಪ್ಲೀಟ್ ಡಾರ್ಕ್ ಇರಬೇಕು. ಆವಾಗ ನೋಡಿ ರಿಯಲ್ ನಮಗೆ ಒಂದು ನೆಮ್ಮದಿಯಾದಂತಹ ನಿದ್ದೆ ಬರುತ್ತೆ. ಸೊ ನಿದ್ದೆಯಲ್ಲಿ ಏನು ಒಂದು ಪವಾಡ ಆಗುವಂಥ ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಕ್ರಿಯೇಷನ್ ಯಾರು ಮಾಡಿದ್ದು? ಬ್ರಹ್ಮ. ಕ್ರಿಯೇಟ್ ಮಾಡಿದ್ನ ನಡ್ಸ್ಕೊಂಡು ಹೋಗುವಂಥದ್ದು, ಏನೇ ಪ್ರಾಬ್ಲಮ್ಮು, ಚಾಲೆಂಜಸ್ಸು ಬಂದು ಅವನ್ನೆಲ್ಲ ಫೇಸ್ ಮಾಡಿಬಿಟ್ಟು ಸ್ಮೂತಾಗಿ ಎಲ್ಲ ಫಂಕ್ಷನ್ ಮಾಡೋದು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಲ್ಲಿ? ವಿಷ್ಣುದು. ವಿಷ್ಣು ಏನು ಮಾಡ್ತಿರ್ತಾರೆ? 3 ಹೊತ್ತು ನೆಮ್ಮದೇ ಮಲ್ಕೊಂಡಿರ್ತಾರೆ. ಅವ್ರು ನೆಮ್ಮದೇ ಮಲ್ಕೊಂಡಿರೋದ್ರಿಂದನೇ ಲಕ್ಷ್ಮಿ ಎಲ್ಲಿದ್ದಾಳೆ? ಪಾದ ಹತ್ರ ಇದ್ದಾಳೆ. ಅಂದರೆ ವಿಷ್ಣುವಿನ ಸೇವೆ ಮಾಡ್ತಿರ್ತಾರೆ. ಇಡೀ ಯೂನಿವರ್ಸನ್ನೇ ನ್ಯಾಚುರಲ್ ಆಗಿ ನಾರ್ಮಲ್ ಹೋಗ್ತಾ ಇರುತ್ತೆ. ಬಿಕಾಸ್ ಯಾರು ಇವನ್ನೆಲ್ಲ ನಡೆಸ್ಬೇಕಾಗಿದೆ ಅವರು ನೆಮ್ಮದೇ ಮಲಗಿರ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ? ನಮಗೆ ಎಜುಕೇಷನ್ ಸಿಸ್ಟಮ್ ಕೊಡುವಂಥ ನಾಲೆಡ್ಜು ಜೊತೆಲಿ ಸ್ಟಫು, ಆಮೇಲೆ ಮೊಬೈಲಲ್ಲಿ ಬರುವಂಥ ಇನ್ಪುಟ್ಸ್ಗಳು, ಅವನ್ನೆಲ್ಲ ತೊಗೊಂಡು ನಾವು ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡೋ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಏನೂ ಮಾಡೋಕ್ಕಾಗಲ್ಲ. ನೀವು ಏನೇನೂ ಮಾಡಲ್ಲ. ನಿಮ್ಗೆ ಎಲ್ಲ ಆಗಬೇಕು, ನಿಮ್ದು ಏನೋ ಗೋಲ್ಸ್ ಇದ್ರೆ ಸಕ್ಸಸ್ ಆಗಬೇಕು ಅಂದರೆ ನೀವು ಇಲ್ಲಿ ಏನೂ ಮಾಡದೇ ಇರೋ ಅಂಥ ಸಮಯದಲ್ಲಿ ಮಾತ್ರ ಆಗುತ್ತೆ. ಯಾವಾಗ ಅದಾಗೋದು? ಮೆಡಿಟೇಷನ್ ಅಂತೂ ನೀವು ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಕಷ್ಟ. ಬಟ್ ನಿದ್ದೆ ಮಾಡಲೇಬೇಕಾ? ದಟ್ ಈಸ್ ದ ಮೂಮೆಂಟ್ ಎಂಟೈರ್ ಕ್ರಿಯೇಷನ್ ಆಗೋದು. ಯಾವ ರೇಂಜಲ್ಲಿ ಕ್ರಿಯೇಷನ್ ಆಗುತ್ತೆ ಅಂದರೆ,
ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟು ನಿದ್ರಾ ದೇವತೆ. ಹಾಗೆ ಒಬ್ಬಳು ಆಶೀರ್ವಾದ ಇದ್ದ ಅಷ್ಟಲಕ್ಷ್ಮಿಗಳು ಫಾಲೋ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಸ್ಲೀಪಿಂಗ್. ಸರ್ ಏನ್ ಸರ್, ನಾವು ಜೀವನದಲ್ಲಿ ಏನಾದ್ರೂ ಒಂದು ಪಡ್ಕೊಬೇಕಾದ್ರೆ ಭಾರಿ ಹಾರ್ಡ್ ವರ್ಕ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇದನ್ನೇ ಕೇಳ್ಕೊಂಡು ಬೆಳ್ದಿದ್ದೀವಿ. ನಿದ್ದೆಯಲ್ಲಿ ಅಷ್ಟಲಕ್ಷ್ಮಿಗಳನ್ನು ಸಿದ್ಧಿಸ್ಕೊಬಹುದು ಅಂದ್ರೆ ಹೆಂಗೆ ಸರ್, ಅದು ಹೆಂಗ್ ಮಾಡೋದು? ಇದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಕೊರೋನಾ ಬಂತಪ್ಪ. ಕೊರೋನಾ ಟೈಮಲ್ಲಿ ಏನಾಯ್ತು, ಯಾರ್ಯಾರು ಪ್ರಕೃತಿನ ಹಾಳು ಮಾಡ್ತಿದ್ದಂತಹ ಜೀವಿಗಳು ಲಾಕ್ ಆದ್ರು. ಯಾರ ಜೀವಿಗಳು? ನಾವು ಮನುಷ್ಯರು ಮನೇಲಿದ್ವಿ ನಾವೆಲ್ಲರೂ. ಸೊ ಪ್ರಕೃತಿ ಡಿಸ್ಟರ್ಬ್ ಮಾಡ್ತಿದ್ದೆ ನಾವುಗಳು. ಎಲ್ಲಿ? ಟ್ರಾಫಿಕ್ಕು, ಇಂಡಸ್ಟ್ರಿಗಳು, ಪೊಲ್ಯೂಷನ್ನು ಎಲ್ಲ ನಾವು ಹಾಳು ಮಾಡ್ತಾ ಇದ್ವಿ. ಒಳಗಡೆ ಇದ್ವಿ, ನೀವು ನೋಡ್ಬೇಕಿತ್ತು, ಫ್ರೆಶ್ ಏರ್ ಬಂತು, ಹಿಮಾಲಯ ಕ್ಲಿಯರ್ ಆಯ್ತು, ಏನ್ ಗಿಡ ಮರಗಳು ಫ್ರೂಟ್ಸ್ ಜಾಸ್ತಿ ಈಲ್ಡ್ ಮಾಡಕ್ ಶುರು ಮಾಡ್ತು. ಪ್ರಾಣಿ ಪಕ್ಷಿಗಳು ನಾಡಿಗೆ ಬಂದ್ಬಿಡ್ತು ಅಂದ್ರು. ನಾಡಿಗೆ ಬಂದಿಲ್ಲ, ಅವ್ರ ಮನೆಗವ್ರು ಬಂತು. ನಾವು ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ಮನೆಗವ್ರು ಕಟ್ಸ್ಕೊಂಡ್ಬಿಟ್ಟಿದೀವಿ. ನಾವು ಇಂಡಸ್ಟ್ರಿಗಳು ಮಾಡ್ಬಿಟ್ಟಿದೀವಿ. ಎಲ್ಲ ಅದ್ಭುತವಾಗಿ ಅಮೋಘವಾಗಿತ್ತು. ಮತ್ತೆ ಕೊರೋನಾ ಹೋಯ್ತು, ಪ್ರಕೃತಿ ಮತ್ತೆ ಹಾಳಾಯ್ತು. ಇದೇ ಫಾರ್ಮುಲಾ ನಮಗೂ ಅಪ್ಲೈ ಆಗುತ್ತೆ. ಡೇ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಬೆಳಗ್ಗೆಯಿಂದ ಶುರು ಆಗುತ್ತೆ. ವಿ ಹ್ಯಾವ್ ಟು ಆರ್ಗನೈಸ್ ಫಾರ್ ದ ಎಂಟೈರ್ ಡೇ ಟು ಅಚೀವ್ ಅವರ್ ಗೋಲ್, ಅವರ್ ಸಕ್ಸಸ್ಸು. ನಾವು ಪ್ಲಾನಿಂಗ್ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ, ಡೇ ನೈಟು ತುಂಬ ದುಡ್ದು ಮಲ್ಕೊಂಡ್ಬಿಟ್ರೆ ಬೇರೆಯವರೆಲ್ಲ ಎದ್ಬಿಟ್ಟು ವರ್ಕ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ನಾವು ಹೆಚ್ಚಿಗೆ ಮಲ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಕಮ್ಮಿ ಮಲ್ಕೊಂಡು ಜಾಸ್ತಿ ದುಡಿಯೋಣ, ಜಾಸ್ತಿ ಔಟ್ಪುಟ್ ಕೊಡೋಣ ಅಂದಾಗ್ಲೇ ಔಟ್ಪುಟ್ಟು ಕಮ್ಮಿ ಆಗುತ್ತೆ. ಔಟ್ಪುಟ್ ಜಾಸ್ತಿ ಬಗ್ಗೆ ಯಾರೇ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ನೋಡಿ, ಮಿನಿಮಮ್ 8 hours ಮಲಗ್ತಾರೆ. ಮಿನಿಮಮ್ 8 hours ಟಾಪ್ ಆಂಟರ್ಪ್ರಿನರ್ಸ್ ಅದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರು. ಏನಕ್ಕೆ ಅಂದ್ರೆ ಆ ಟೈಮಲ್ಲೇ ಎಲ್ಲ ಆಗೋದು. ಹೆಂಗಾಗುತ್ತೆ? ನಮ್ಮನ್ನ ಹಾಳು ಮಾಡ್ತಿರೋದೇ ಕಾನ್ಷಿಯಸ್ ಮೈಂಡು. ಕಾನ್ಷಿಯಸ್ ಮೈಂಡ್ ಕೆಪಾಸಿಟಿ ಇರೋದು ಕೇವಲ 1 to 2%. ಸಬ್ ಕಾನ್ಷಿಯಸ್ ಮೈಂಡು ನಮಗೆ ಮೇನ್ ಬೇಕಾಗಿರೋದು. ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗ ಆಕ್ಟಿವೇಟ್ ಆಗುತ್ತೆ? ಮಲ್ಕೊಂಡಿದ್ದಾಗ. ಕಾನ್ಷಿಯಸ್ ಮೈಂಡ್ ಮಲ್ಕೊಂಡ್ಬಿಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ 24 hours ಆಕ್ಟಿವೇಟ್ ಆಗಿರುತ್ತೆ. ಆದರೆ ಅದ್ರ ಕೆಲಸ ಮಾಡಕ್ ಬಿಡೋದು ಇವನ್ ಕಾನ್ಷಿಯಸ್ ಮೈಂಡ್ ಬಿಡಲ್ಲ. ಮನುಷ್ಯರಿದ್ದಂಗೆ ಹೆಂಗ್ ಪ್ರಕೃತಿ ಹಾಳು ಮಾಡುತ್ತೋ ಹಂಗೆ ಹಾಳು ಮಾಡ್ತಿರುತ್ತೆ. ಮಲ್ಕೊಂಡಾಗ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಸೂಪರ್ ಕಾನ್ಷಿಯಸ್ ಕನೆಕ್ಟ್ ಆಗ್ಬೇಕಂದ್ರೆ, ಇವಾಗ ನನಗೆ ಯಾರೊಬ್ಬ ಕ್ಲೈಂಟ್ ಇಂದ ದುಡ್ಡು ಬರಬೇಕು. ಮಲಗಿದ್ದಾಗ ಮಲ್ಕೊಳ್ಳೋ ಮುಂಚೆ ಆ ಕ್ಲೈಂಟ್ ಇಂದ ನನಗೆ ನಾಳೆ ದುಡ್ಡು ಬಂದಾಗ ನಾನು ಎಲ್ಲಿ ಖರ್ಚು ಮಾಡಬೇಕು, ಏನ್ ಮಾಡಬೇಕು ಅಂತ ಅಂದ್ರೆ ಗ್ಯಾರಂಟಿ ಬರೋದು ಅಂತ ನನಗೆ ಕನ್ಫರ್ಮೇಶನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಸಬ್ ಕಾನ್ಷಿಯಸ್ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಕಾನ್ಷಿಯಸ್ ಮೈಂಡ್ ಒಳ್ಳೇದು ಕೆಟ್ಟದ್ದು ಗೊತ್ತು. ಏನಕ್ಕೆ ಅಂದ್ರೆ ಕಾನ್ಷಿಯಸ್ ಮೈಂಡ್ ಅನ್ನುತ್ತೆ ಕ್ಲೈಂಟ್ ಕೊಡೋ ಡೌಟು, ಎವ್ರಿ ಟೈಮ್ ಡಿಲೇ ಮಾಡ್ತಾನೆ, ಅವ್ನು ಸಿಗ್ತಾನೋ ಸಿಗಲ್ಲೋ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೋ ಡೌಟೇ ಕೊಡೋದು, ಇದು ಡಿಸ್ಟರ್ಬ್ ಮಾಡುತ್ತೆ. ಇದೇನಾಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಅವೆಲ್ಲ ಗೊತ್ತಿಲ್ಲ. ಫೀಡ್ ಮಾಡಬೇಕು. ಏನಂದ್ರೆ ಮಲ್ಕೊಳ್ಳೋ ಮುಂಚೆ ನಾಳೆ ಅವ್ರ ಅಮೌಂಟ್ ಬಂದಾಗ ಕ್ಲೈಂಟ್ ಇಂದು ನಾನು ಏನು ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು, ಏನೇನು ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಅವ್ನು ಹೆಂಗೆ ಕೊಡ್ತಾ ಮೋಸ್ಟ್ ಕ್ಯಾಶ್ ಕೊಡೋದು, ಕ್ಯಾಶ್ ಇಟ್ಕೊಂಡ ಅಂತ ಮಲ್ಕೊಂಬಿಡಿ. ಸಬ್ ಕಾನ್ಷಿಯಸ್ ಮೈಂಡು ಅವನ ಸಬ್ ಕಾನ್ಷಿಯಸ್ ಮೈಂಡು ಎರಡು ಒಂದೇನೆ, ಯಾವ್ದು ಬೇರೆ ಬೇರೆ ಇರಲ್ಲ. ಅಲ್ಲೋಗ ಅವ್ನು ಟ್ಯಾಪ್ ಮಾಡಿಬಿಟ್ಟು ಅವ್ನು ನಾಳೆ ಕೊಡೋಂಗೆಲ್ಲನೂ ಪ್ರೋಗ್ರಾಮಿಂಗ್ ಮಾಡಿಬಿಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿ ಗಾಡ್ ಕ್ರಿಯೇಟೆಡ್ ಪ್ರೋಗ್ರಾಮಿಂಗ್. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಡೆಯೋದೆ ಸೈಲೆನ್ಸ್ ಅಲ್ಲಿ. ಆ ಸೈಲೆನ್ಸ್ ಯಾವಾಗ ಆಗುತ್ತೆ ಅಲ್ಲಿ ಮಲ್ಕೊಂಡಾಗ. ಅಲ್ಲಿ ನೀವು ಅಷ್ಟಲಕ್ಷ್ಮಿನೂ ಆಕ್ಟಿವೇಟ್ ಮಾಡ್ಬೋದು. ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ ಸರ್. ಇನ್ನೊಂದು ನನಗೆ ಇದರದೊಂದು ಫಾಲೋ ಅಪ್ ಕ್ವೆಶನ್ ಸರ್. ಈಗ ತಾವ್ ಹೇಳಿದ್ರಿ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ, ಸೂಪರ್ ಕಾನ್ಶಿಯಸ್ನೆಸ್ ಬಗ್ಗೆ. ಈ ಇಂಟ್ಯೂಷನ್ ಅಂತ ನಾವ್ ಹೇಳ್ತೀವಿ ಸರ್, ಡೇಜಾವು ಅಂತ. ಅಂದ್ರೆ ಇವತ್ತಿನ ನಡೆದಿದ್ದ ಸಿಚುವೇಶನ್ ನಾನು ಹಿಂದೆ ಎಲ್ಲೋ ನೋಡಿದ್ದೀನಿ ಅನ್ನೋ ತರ ಒಂದು ಫೀಲ್. ಆಮೇಲೆ ಕೆಲವೊಂದು ಟೈಮ್ ಇಂಟ್ಯೂಷನ್, ಈ 6 sense ಅನ್ನೋದು ವರ್ಕ್ ಆಗ್ತಾನೆ ಇರುತ್ತೆ. ಈ ಇಂಟ್ಯೂಷನ್ ಅಂದ್ರೆ ಏನ್ ಸರ್? ಇದಂಗ್ ಫಂಕ್ಷನ್ ಆಗುತ್ತೆ? ಪದಗಳನ್ನ ಕೊಟ್ಬಿಟ್ಟವ್ರೆ. ಇಂಟ್ಯೂಷನ್, 6 sense ಇವೆಲ್ಲ ಮನುಷ್ಯ ಕ್ರಿಯೇಟ್ ಮಾಡಿದ್ರು. ಮನುಷ್ಯ ಏನ್ ಕ್ರಿಯೇಟ್ ಮಾಡಿದ್ರೆ ನಾವು 3 ಇಂಟ್ಯೂಷನ್ ಅಲ್ಲೇ ಇರ್ತೀವಿ. ಏನಾಗುತ್ತೆ ಅಂದ್ರೆ, ನೀವು ಸಬ್ ಕಾನ್ಶಿಯಸ್ ಮೈಂಡು, ಸೂಪರ್ ಕಾನ್ಶಿಯಸ್ ಮೈಂಡು, ನಮ್ ಕಾನ್ಶಿಯಸ್ ಎಲ್ಲ ಕನೆಕ್ಟೆಡ್ ಇದೆ. ಈ ಕನೆಕ್ಟೆಡ್ ಹಂಗೆ ಇರಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕಾನ್ಶಿಯಸ್ ಮೈಂಡ್ ನ ತುಂಬಾ ಆಕ್ಟಿವ್ ಮಾಡಬಾರ್ದು. ಅವು ನ್ಯಾಚುರಲ್ ಇಂಟ್ಯೂಷನ್ ಒಳಗಡೆಯಿಂದ ಒಂದು ವಾಯ್ಸು, ಆ ವಾಯ್ಸೇ ನಾನು ಆಕ್ಚುಲಿ ಇಲ್ಲಿ ಏನ್ ನಾನು ಮಾತಾಡ್ತಾ ಇದ್ದೀನಿ, ಫಿಸಿಕಲ್ ಮತ್ತೆ ಈ ಲಾಜಿಕಲ್ ಮೈಂಡ್ ಇದೆಲ್ಲ, ಇವೆಲ್ಲ ನಾವು ಹೊರಗಡೆಯಿಂದ ತಗೊಂಡಿರೋದು. ನಾವು ಏನು ತಗೊಂಡಿರೋದು ಒಳಗಡೆ ಒಂದೈತೆ, ಅದೇ ನಾನು. ಯಾರು ಗೊತ್ತ? ದೇವರು.
ಸೊ ಆ ದೇವ್ರು ನಾನು ಅಂತ ನೀವು ಗೊತ್ತಾಗಬೇಕು ಅಂದ್ರೆ ನಿಮ್ಗೆಲ್ಲ ಸೈಲೆಂಟ್ ಮಾಡಿದ್ರೆ ಇಂಟ್ಯೂಷನ್ ಅಂತ ಆಕ್ಟಿವೇಟ್ ಆಗುತ್ತೆ. ಏನು ಇಂಟ್ಯೂಷನ್ನು? ನೀವೆಲ್ಲೋ ಹೋಗ್ತಾ ಇರ್ತೀರ ರೋಡಲ್ಲಿ, ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತೀರ. ಕಾರ್ ಓಡಿಸ್ಕೊಂಡು ಹೋಗಲು ಒಳಗಡೆ ಒಂದು ಇಂಟ್ಯೂಷನ್ ಬರುತ್ತೆ, ಲೆಫ್ಟ್ ತಗೋಬೇಡ, ಅಲ್ಲಿ ಹೋದ್ರೆ ನಿಂಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ನೀವು ಏನು ತಲೆ ಹೊಡುತ್ತಪ್ಪ ಅಂತ ತಗೋಬಿಟ್ರೆ ನಿಜ ಆಗೋ ಚಾನ್ಸಸ್ ಇರುತ್ತೆ. ಚಾನ್ಸ್ ಗ್ಯಾರಂಟಿನ ಆಗ್ಬಿಡುತ್ತೆ. ಯಾವಾಗ ಅದು ಒಳಗಡೆ ಒಂದು ವಾಯ್ಸ್ ಹೇಳಿದ್ಕೊಳ್ಳೇನೆ ನೀವು ಲೆಫ್ಟ್ ತಗೋಬಾರ್ದು, ಸ್ಟ್ರೈಟ್ ಹೋಗ್ಬೇಕು. ದಟ್ ಈಸ್ ಇಂಟ್ಯೂಷನ್. ಅಂದ್ರೆ ಅದು ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಅಟ್ ದಿ ಸೇಮ್ ಟೈಮು ನೀವು ಏನಾರು ಕೆಟ್ಟದ್ದು ಮಾಡಕ್ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಆ ಕೆಟ್ಟದ್ದು ಮಾಡೋಕೆ ಮಾಡಬೇಡ, ಇದು ಒಳ್ಳೇದಲ್ಲ ಅನ್ನುತ್ತೆ. ಪರವಾಗಿಲ್ಲ ಬಿಡು ಮಾಡೋಣ, ಈ ಲಾಜಿಕಲ್ ಮೈಂಡ್. ನೀವು ಅದನ್ನ ಮಾತು ಕೇಳ್ದಿ, ಈ ಒಳಗಡೆ ಮಾತು ಕೇಳ್ದೆ ಹೋದ್ರೆ ದೆನ್ ವಿಲ್ ಬಿ ಇನ್ ಟ್ರಬಲ್. ಟ್ರಬಲ್ ಆದ್ಮೇಲೆ ಅಯ್ಯೋ ಒಳಗಡೆ ನಂಗೆ ಗೊತ್ತಾಯ್ತ್ಕೊಂಡು ಒಂದು ಇಂಟ್ಯೂಷನ್ ಬಂತು ಕೊಡೋ ಮಾಡಬಾರ್ದು ಅಂತ, ಬಟ್ ಹಂಗೂ ಮಾಡ್ಬಿಟ್ಟೆ ನೋಡಿ ಇವತ್ತು ಈ ಪ್ರಾಣಗಳು ಸಿಗಾಕೊಂಡ್ಬಿಟ್ಟೆ ಏನ್ ಬರುತ್ತೆ. ಅದಕ್ಕೆ ದಯಮಾಡಿ ನಿಮ್ಗೆಲ್ರೂ ಕೈ ಮುಗಿತೀನಿ, ಹೊರ್ಗಡೆ ಇರೋ ನಾಲೆಜ್ನ ನಂಬೇಡಿ. ಒಳಗಡೆ ಇರೋ ನಾಲೆಜ್ ಅಥೆಂಟಿಕ್ ಜೆನ್ಯೂನ್ ನಾಲೆಜು. ನಮ್ ಗೈಡ್ ಗುರು ಯಾರು ಗೊತ್ತಾ? ಒಳಗಡೆ ಇರೋನು. ಒಳಗಡೆ ಇರೋ ಗುರುನ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ನಿಮ್ದು ಐತಲ್ಲ ಅದನ್ನ ಸುಮ್ಮನೆ ನಿಲ್ಲಿಸ್ಬೇಕು. ನಿಲ್ಲಿಸಿದ್ರೆ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಆಕ್ಟಿವೇಟ್ ಆಗುತ್ತೆ. ಇದೊಂದು ತಾವ್ ಹೆಂಗ್ ತಗೊಂತಿರೋ ಗೊತ್ತಿಲ್ಲ ಪ್ರಶ್ನೆ. ಇದು ಒಳಗಡೆಯಿಂದ ಬರ್ತಾ ಇದೆ ಇಲ್ಲ ಈ ಸೂಚನೆ ನಮ್ ಲಾಜಿಕಲ್ ಮೈಂಡ್ ಇಂದ ಬರ್ತಾ ಇದೆ ಅಂತ ನಾವ್ ಹೆಂಗ್ ತಿಳ್ಕೊಳ್ಳೋದು? ಇದೇ ಪ್ರಾಬ್ಲಮ್. ಇಷ್ಟೊಂದು ಥಿಂಕ್ ಮಾಡೋದೇ ಪ್ರಾಬ್ಲಮ್. ಯಾವಾಗ ಮನುಷ್ಯ ಓವರ್ ಥಿಂಕ್ ಮಾಡ್ತಾನೆ ಇದು ಬರುತ್ತೆ. ಒಳಗಡೆ ಹೆಂಗ್ ಬರುತ್ತೆ, ನಿದ್ದೆ ಹೆಂಗ್ ಬರುತ್ತೆ? ನೀವು ಎಷ್ಟು ನೋಡಿ ನಿದ್ದೆ ಹೆಂಗ್ ಬರುತ್ತೆ ಲಾಜಿಕಲ್ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಒಂದ್ ಪಾಯಿಂಟ್ ಆದ್ಮೇಲೆ ಹಂಗೆ ಜಾರ್ಕೊಂಡ್ಬಿಡ್ತೀವಿ ನಿದ್ದೆ. ಅದ್ ಹೆಂಗ್ ಜಾರ್ಕೊಳ್ತೀರಾ? ಗೊತ್ತಿಲ್ಲ. ಏನ್ ಗೊತ್ತಿಲ್ವೋ ಅದು ಸತ್ಯ, ಗೊತ್ತಿರೋದೆಲ್ಲಾನು ಸುಳ್ಳು. ದಯಮಾಡಿ ಹೇಳ್ತೀನಿ, ಬುದ್ಧಿ ಜೀವಗಳ ಮಾತುಗಳು ಮಾತ್ರ ಕೇಳ್ಬೇಡಿ, ದೊಡ್ಡರು ಮಾತುಗಳು ಕೇಳಿ. ದೊಡ್ಡರು ಅಂದ್ರೆ ಯಾರಲ್ಲೇ ನಮ್ಗೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಕರೆಕ್ಟ್ ಮಾಡಿರಲ್ವಲ್ಲ, ಹಳ್ಳಿಲಿ ಇರ್ತಿರೋಡೆ ನಮ್ಮ ಅಜ್ಜಿ ಮಾತುಗಳು, ಆ ಮಾತುಗಳನ್ನ ಕೇಳಿ. ಅವೆಲ್ಲಾನು ಪಾಸ್ ಆನ್ ಆಗಿರುವಂತಹ ಪ್ರಾಕ್ಟಿಕಲ್ ನಾಲೆಜು. ನಮ್ಮನ್ನು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾರಲ್ಲ, ಅವೆಲ್ಲ ಏನ್ ಗೊತ್ತಾ? ಅನುಭವದ ಮಾತು. ಅನುಭವ ಇಸ್ ವೆರಿ ಇಂಪಾರ್ಟೆಂಟ್ ರಾದರ್ ದೆನ್ ಬುಕ್ಕಿಶ್ ನಾಲೆಜು. ಅಂದ್ರೆ ಇಂಟ್ಯೂಷನ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಕೆಟ್ಟದ್ದು ಮಾಡುವಾಗ ಒಳಗಡೆ ಇರೋದು ಮಾಡಬೇಡ ಅಂತ ನೀವು ಯೋಚನೆ ಮಾಡಿ. ಒಳ್ಳೇದು ಹೇಳ್ತಿರೋದು ಕರೆಕ್ಟು, ಕೆಟ್ಟದ್ದು ನಮ್ಗೆ ಮಾಡ್ಬೇಕು ಅನ್ತಿರೋದು ಒಳ್ಳೇದು. ಸೊ ಒಳಗಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಲೆಫ್ಟ್ ಹೋಗ್ಬೇಡಪ್ಪ ಆಕ್ಸಿಡೆಂಟ್ ಆಗುತ್ತೆ ಅಂದ ಮೇಲೆ ವೈ ವಾಂಟ್ ಟು ಟೇಕ್ ರಿಸ್ಕ್? ಬೇಡ ಸುಮ್ ಸ್ಟ್ರೈಟ್ ಹೊಟ್ಟೋಗ್ಬಿಡಿ. ಈ ಲಾಜಿಕಲ್ ನಥಿಂಗ್ ಲೆಫ್ಟ್ ಸೀದಟ್ ಅಂತ ಓಡಿಸ್ಕೊಳ್ಳಿ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಪವರ್ಫುಲ್. ತಿನ್ನೋ ವಿಚಾರದಲ್ಲೂ ಒಳಗಡೆ ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ, ಇದು ತಿನ್ಬೇಡ ಅಂತ. ಕೆಲವೊಂದೊಂದ್ಸಲ ಮತ್ತೆ ಒಳಗಡೆ ಆಸೆ ಹುಟ್ಟಿಸುತ್ತೆ, ಇದು ಸ್ವೀಟ್ ತಿನ್ನು ಅಂತ. ನಂಗೆ ಶುಗರ್ ಇದೆಪ್ಪ ನಾನು ತಿನ್ಬಾರ್ದು ಅಂತ ನಾವು ಲಾಜಿಕಲ್ ಥಿಂಕ್ ಮಾಡಿದ್ರೆ ಇಟ್ಸ್ ರಾಂಗ್. ಶುಗರ್ ಡೌನ್ ಆಗಿರ್ಬೋದು, ಒಳಗಡೆ ಹೇಳ್ತಾ ಇದೆ ಸುಮ್ ತಿನ್ಬಿಡ್ಬೇಕು ಅಂದ್ರೆ 3 ಹೊತ್ತು ತಿನ್ನಕ್ಕೆ ಹೋಗ್ಬೇಡಿ. ಸೊ ಅದು ಒಳಗಡೆ ಇರುವಂತ ಮಾತಿದೆ ನೋಡಿ, ಅದು ಮಾತಲ್ಲ, ಅದೇ ದೈವ. ಸರ್ ಸ್ವಲ್ಪ ವಾಪಸ್ಸು ನಿದ್ದೆ ಕಡೆಗೆ ಬರೋಣ ಸರ್. ಈ ನಿದ್ದೆ ಮಾಡಿ ಫಿನಾನ್ಷಿಯಲಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಫೈನಾನ್ಷಿಯಲಿ ಚೆನ್ನಾಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತೆಗಿಬೇಕು. ಆಗೇ ಇದೀವಿ, ಆಗ್ಬಿಟ್ಟಿದೀವಿ. ನಮ್ಮಲ್ಲಿ ಇಲ್ದೇ ಇರೋದ್ ಕಡೆನೇ ನಾವು ನೋಡ್ತೀವಿ, ಇರೋದ್ ನೋಡಲ್ಲ. ಸದ್ಯಕ್ಕೇನಪ್ಪ ನಿದ್ದೆ ಮಾಡಕ್ ಹೋಗ್ತಾ ಇದ್ವಿ, ಮಲ್ಕೊಳ್ಳೋಕೆ ಒಂದು ಮನೆ ಇದೆ, ಒಂದು ಮಂಚ ಇದೆ, ಒಂದು ಕಂಬಳಿ ಇದೆ, ಒಂದು ದಿಮ್ ಇದೆ, ಶರೀರ ಇದೆ, ಆರೋಗ್ಯವಾಗಿ ಶರೀರ ಇದೆ, ಊಟ ಮಾಡಿದ್ದೀನಿ. ಅಯ್ಯಪ್ಪ, ಐ ಆಮ್ ದ ರಿಚೆಸ್ಟ್ ಪರ್ಸನ್, ಐ ಆಮ್ ದ ಮೋಸ್ಟ್ ರಿಚೆಸ್ಟ್ ಪರ್ಸನ್, ನನ್ನಂತ ಶ್ರೀಮಂತ ಇಲ್ಲವೇ ಇಲ್ಲ ಅನ್ಬಿಟ್ಟು ಖುಷಿಯಿಂದ ಆನಂದದಿಂದ ಆಲ್ರೆಡಿ ಐ ಆಮ್ ಹ್ಯಾವಿಂಗ್ ಅನ್ಬಿಟ್ಟು ಫೀಲ್ ಅಲ್ಲಿ ಮಲ್ಕೊಳ್ಳಿ. ಮಲ್ಕೊಳ್ಳುವಾಗ ರಿಚ್ನೆಸ್ ಬರುತ್ತೆ ಅನ್ಬಿಡಿ, ಅದ್ 3 ಹೊತ್ತು ಬರುತ್ತೆ ಅನ್ನೋಂಗಿರ್ತಾರೆ. ಬಂದಿದ್ದೆ ಇದೆ ಅನ್ಕೊಂಡಿದ್ರಿ. ನಾವು ಇರೋದ್ರ ಕಡೆ ಮಾತ್ರ ಗಮನ ಇಟ್ಕೊಂಡು ಮಲ್ಕೊಳ್ಳಿ. ನ್ಯಾಚುರಲಿ ಯು ವಿಲ್ ಬಿಕಮ್ ಎ ಮ್ಯಾಗ್ನೆಟ್. ಬಿಕಾಸ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾನು ಶ್ರೀಮಂತ ಅಂತ ಅದು ಕನ್ಫರ್ಮ್ ಆಗ್ಬಿಡ್ತು. ಶ್ರೀಮಂತ ಅದು ಕನ್ಫರ್ಮ್ ಆಗಲ್ಲ, ತಟಸ್ತು ಅಂದ್ಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ಹಿಂದೆ ಹೇಳೋರು, ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರಪ್ಪ, ಹುಷಾರಾಗಿರು, ತಟಸ್ತು ಅಂದ್ಬಿಡ್ತಾರೆ, ಒಳ್ಳೆ ಮಾತಾಡು ಅಂತ. ಅದು ಏನು ಅಲ್ಲ. ಅಶ್ವಿನಿ ದೇವತೆ ಅಂದ್ರೆ ನಮ್ಮೊಳಗಡೆ ಇರುವಂತಹ ದ ಮೋಸ್ಟ್ ಪವರ್ಫುಲ್ ಸಬ್ ಕಾನ್ಶಿಯಸ್ ಮೈಂಡ್. 3 ಹೊತ್ತುನು ಫೀಡ್ ಅದಕ್ಕೆ ಪಾಸಿಟಿವೇ ಮಾಡಬೇಕು. ನೀವು ನೆಗೆಟಿವ್, ಡಾಕ್ಟರ್ ಅಂತಾರೆ ನೋಡಪ್ಪ ಇನ್ನೊಂದು 1 ದಿನ 2 ದಿನ ಇರ್ಬೋದು, ನೀನು ಆಮೇಲೆ ಸತ್ತೋಗ್ತೀಯ ಅಂತ. ಸೀರಿಯಸ್ ಏನೋ ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ಬಿಡ್ತಾನೆ. ನಾವು ಒಳಗಡೆ ನಾನು ನೆಕ್ಸ್ಟ್ ಮಂತ್ ಇಲ್ಲಿ ಈ ಊರಿಗೆ ಹೋಗ್ಬೇಕು, ಈ ಕೆಲಸ ಇದೆ, ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಿಲ್ಲ. ಹಂಗಾಗಿ ಯಮಧರ್ಮರಾಯನು ಗೆಲ್ಲುವಂತ ತಾಕತ್ತು ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ನೀವು ಹಾಸ್ಪಿಟಲ್ ಹೋಗಿ ನೋಡಿ, ನೀವು ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ಹೋಗಿ ವಿಚಾರಿಸಿ,
ಕನ್ಫರ್ಮ್ ಆಗಿ ಅವ್ನು ಸಾಯಲೇಬೇಕು. ಇವತ್ತು ಸತ್ತೇ ಸಾಯ್ತಾನವನು, ಬಟ್ ಹಂಗೂ ಸಾಯಲ್ಲ ಅವನು. ಯಾಕಂದ್ರೆ ಅವ್ನು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಒಂದೇ ಒಂದು ಮೈಂಡ್ ಪ್ರಿಪೇರ್ ಆಗ್ಬಿಟ್ಟಿದೆ, ಸಾಯೋ ಮುಂಚೆ ನನ್ನ ಮಗನ್ ನೋಡ್ಬೇಕು. ಅವನು ಅಮೆರಿಕಲ್ ಅವನೇ, ಅವ್ನು ಬರೋವರೆಗೂ ಅದು ಒಂದಿನ ಅಲ್ಲ, ಒಂದು ವಾರ 10-15 ದಿನ ಅದನ್ನು ಸಾವು ಬರಲ್ಲ. ಅವನ ಮಗ ಬರಬೇಕು, ಬಂದು ನೋಡಿದ್ಕೊಳ್ಳೆ ಇಮಿಡಿಯೇಟ್ ಅಥವಾ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತಾರೆ. ದಟ್ ಈಸ್ ದಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಸರ್, ಈಗ ಸಬ್ ಕಾನ್ಶಿಯಸ್ ಹೈಯೆಸ್ಟ್ ಲೆವೆಲ್ ಆಫ್ ಆಕ್ಟಿವೇಶನ್ ನಿದ್ದೆಲಿದ್ದಾಗ ಅಂತ ತಾವ್ ಹೇಳಿದ್ರಿ ಸರ್. ನಿದ್ದೆಲಿ ಕನಸು, ಈ ಡ್ರೀಮಿಂಗ್ ಅನ್ನೋದು ಇಟ್ಸ್ ಅ ರೆಗ್ಯುಲರ್ ಫೆನಾಮಿನನ್. ಈ ಡ್ರೀಮ್ಸ್ ಅನ್ನೋದು ಅಂದ್ರೆ ಸಬ್ ಕಾನ್ಶಿಯಸ್ ಇಂದ ನಮಗ್ ಬರೋಂಥದ್ದ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕನಸು ಬರಬೇಕೋ ಬರಬಾರ್ದು ಇದನ್ನೆಲ್ಲಾನು ಥಿಂಕ್ ಮಾಡಬೇಡಿ. ಕನಸು ಅನ್ನೋದು 2 ವಿಚಾರದಲ್ಲಿ ಬರುತ್ತೆ. ನೀವು ಡೇ ಟೈಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಏನು ಹಾಕೊಳ್ತಾ ಇರ್ತೀರೋ ಅದು ಕನಸಿನ ಮುಖಾಂತರ ಬರ್ಬೋದು. ಇದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟು, ನಿಮ್ಗೆ ಏನೋ ಒಂದು ಆಸೆ ಇದೆ, ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್, ಅದು ಪೂರೈಸ್ಕೋಬೇಕು. ಪೂರೈಸ್ಕೊಳ್ದಾದ್ರೆ ನಿಮ್ಗೆ ಆಗಲ್ಲ. ಅದನ್ನ ಕನಸಲ್ಲಿ ಪೂರೈಸುವಂತಹ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಅದು ತಾಕತ್ತು, ಬ್ರಹ್ಮ ಇರೋ ತಾಕತ್ತು. ಅಲ್ಲೇ ನಮ್ಗೆ ಖುಷಿ ಆಗ್ಬಿಡ್ತೈತೆ. ತಪ್ಪು ತಿಳ್ಕೊಬೇಡಿ, ನೀವು ಯಾರನ್ನ ಲವ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಲವರ್ ಜೊತೆ ನೀವು ಕನ್ವೆ ಆಗ್ಬೇಕು, ಓಡಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಅದು ಡೀಪಾಗಿ ನೀವು ಹೋದಾಗ ನಿಮ್ಮ ಡ್ರೀಮಲ್ಲಿ ಬಂದ್ಬಿಡುತ್ತೆ. ಎಲ್ರಿಗೂ ನೋಡಿ, ಅವಾಗಲೇ ನಿಮ್ಗೆ ನೆನಪಾಯ್ತು, ನಿಮ್ಮ ಕನ್ಸಲ್ಲಿ ಬಂದಿರೋದು. ಈ ಡ್ರೀಮಲ್ಲಿ ಬಂದು ನೀವು ಏನನ್ನು ಕನ್ವೆ ಮಾಡ್ಬೇಕು ಅವನ್ನೆಲ್ಲ ನಿಮ್ಮ ಲವರ್ ಜೊತೆ ಕನ್ವೆ ಮಾಡ್ತೀರಾ. ಬೆಳಗ್ಗೆ ಎದ್ದಾಗ ಅದು ವೆರಿ ಫ್ರೆಶ್. ಈ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋ ತಾಕತ್ತು ನಮಗೆ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಆಕ್ಟಿವೇಟ್ ಆಗೋದು ಕೇವಲ ನಿದ್ದೆ ಟೈಮಲ್ಲಿ. ಅದಕ್ಕೆ ಡೇ ಟೈಮಲ್ಲಿ ಆದಷ್ಟು ಏನಕ್ಕೆ ಅಂತ ಹೇಳ್ಬಿಡ್ತೀವಿ ನೋಡಿ, ಸಬ್ ಕಾನ್ಷಿಯಸ್ ಪವರ್ಫುಲ್ಲು ಅಥವಾ ಕಾನ್ಷಿಯಸ್ ಪವರ್ಫುಲ್ಲು ಅಂದರೆ ಎಲ್ಲರೂ ಸಬ್ ಕಾನ್ಷಿಯಸ್ ಅಂತಾರೆ. ನೋ, ಕಾನ್ಷಿಯಸ್ ಇಸ್ ಪವರ್ಫುಲ್. ಹೆಂಗೆ ಅಂತ ಹೇಳ್ತೀನಿ. ಕಾರ್ ಇದೆಪ್ಪ, ಕಾರ್ ಇಟ್ಕೊಂಡು ನೀವು ಎಲ್ಲರೂ ಹೋಗ್ಬೋದು, ಡೆಸ್ಟಿನೇಷನ್ ಎಲ್ಲರೂ ರೀಚ್ ಆಗ್ಬೋದು. ಇವಾಗ ನಾವು ಬೆಂಗಳೂರಿಂದ ನೀವು ಡೆಲ್ಲಿವರೆಗೂ ಕಾರಲ್ಲಿ ಹೋಗ್ಬೋದು. ಆದರೆ ಅಲ್ಲಿ ಕರ್ಕೊಂಡು ಹೋಗೋನು ಯಾರು? ಡ್ರೈವರ್. ಈ ಡ್ರೈವರ್ ಇದನ್ನಲ್ಲ ಅವ್ನು ಕಾನ್ಷಿಯಸ್ಸು, ಹುಷಾರಾಗಿರ್ಬೇಕು. ಸಬ್ ಕಾನ್ಷಿಯಸ್ ಇಸ್ ವೆರಿ ಪವರ್ಫುಲ್, ಬಟ್ ಅದು ಎಲ್ಲೆಲ್ಲುತ್ತೋ ಅಲ್ಲಿ ಹೋಗುತ್ತೆ. ಕನಸು ನಿಮ್ಗೆ ಒಳ್ಳೇದು ಬರಬೇಕು ಅಂದ್ರೆ ಅದಕ್ಕೆ ಮಲ್ಕೊಳ್ಳೋ ಮುಂಚೆ ರಾಮ 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 ಅಂದ್ಬಿಟ್ಟು ಮಲ್ಕೊಳ್ಳಿ. ಶ್ರೀರಾಮನ ಹೆಸರು ಹೇಳಿದ ಕೂಡಲೇ ನೆಗೆಟಿವ್ ಥಾಟ್ ಎಲ್ಲಿ ಬರುತ್ತೆ? ರಾಮ ಅಂದ್ರೆ ದ ಪ್ಯೂರೆಸ್ಟ್ ಫಾರಮು, ಪ್ಯೂರೆಸ್ಟ್ ಫಾರಮು. ಸೊ ಆ ಒಂದು ಪ್ಯೂರೆಸ್ಟ್ ಫಾರಮ್ನ ನೀವು ನೆನಪಿಸ್ಕೊಂಡು ಮಲ್ಕೊಂಡಾಗ ಪ್ಯೂರೇ ಬರ್ಬೇಕು ಕನಸು. ಒಂದು ಸೆಕೆಂಡು ನಿಮಗೆ ಒಂದು ಆಸೆ ಇರುತ್ತೆ, ತಿರುಪ್ತಿಗೆ ಹೋಗ್ಬೇಕಪ್ಪ ಅಂತ. ಸುಮಾರು ವರ್ಷ ಆಗಿರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು. ಬಿಲೀವ್ ಇಟ್ ಆರ್ ನಾಟ್, ನಿಮಗೆ ಕನಸಿನಲ್ಲಿ ಕರ್ಕೊಂಡು ಹೋಗ್ತಾನೆ ವೆಂಕಟೇಶ್ವರ. ಅವನೇ ಕರ್ಕೊಂಡು ಹೋಗ್ಬಿಟ್ಟು ಅವನ ದರ್ಶನ ತಿರುಪ್ತಿಲೇ ಕೊಡ್ತಾನೆ. ಯಾಕಂದ್ರೆ ಅವ್ನು ಇಲ್ಲಿ ಬಂದು ದರ್ಶನ ಕೊಟ್ರೆ ಇಲ್ಲ, ನಮ್ಗೆ ಫೀಲ್ ಆಗಲ್ಲ. ನಮ್ಗೆ ತಿರುಪ್ತಿಗೆ ಹೋಗ್ಬೇಕು, ವೆಂಕಟೇಶ್ವರ ಅಲ್ಲಿಗೆ ಕರ್ಕೊಂಡೋಗಿ ದರ್ಶನ ಕೊಡಿಸ್ತಾನೆ. ಅದು ರೀ ಪವರ್ಫುಲ್ ರೀ. ನಾವು ಹೇಳ್ತೀವಲ್ಲ, ನಮ್ಗೆ ಅದ್ಭುತವಾದಂಥ ಶಕ್ತಿ ಇದೆ ರೀ. ಆಗದಿರೋಂಥದ್ದು ಏನೂ ಇಲ್ಲ. ನಮ್ಮನ್ನ ಶಕ್ತಿ ಇಲ್ಲ ಅಂತ ನಮಗೆ ಫೀಡಿಂಗ್ ಮಾಡಿರೋದು ನಮ್ಮ ಈ ಸಿಸ್ಟಮ್. ಈ ಸಿಸ್ಟಮ್ನ ಬಿಡಿ, ನಿಮ್ ಸಿಸ್ಟಮ್ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸರ್, ತಾವ್ ಹೇಳೋದ್ ನೋಡಿದ್ರೆ ಈ ಸಬ್ ಕಾನ್ಶಿಯಸ್ ಒಂಥರ ಏನೋ ದೇವ್ರಿದ್ದಂಗೆ, ಒಂದು ಜೀನಿ ಇದ್ದಂಗೆ, ನಾವ್ ಏನ್ ಕೇಳಿದ್ರು ಇಮಿಡಿಯೇಟ್ ಆಗಿ ಕೊಡೋ ಶಕ್ತಿ ಇದೆ ಅಂತ. ಇದ್ರಲ್ಲಿ ಹಂಗಾರೆ ರಿಲೇಶನ್ಶಿಪ್ಸ್, ಈ ಸಂಬಂಧಗಳ ಮಧ್ಯೆ ಆಗಿರೋ ಪ್ರಾಬ್ಲಮ್ಸ್ ಸಬ್ ಕಾನ್ಶಿಯಸ್ ಅಲ್ಲಿ ರೆಡಿ ಮಾಡ್ಕೊಬೋದಾ? ಬ್ಯೂಟಿಫುಲ್. ಇವತ್ತು ಇದೇ ಬೇಕಾಗಿರೋದು. ಇವತ್ತು ನಾನು ಲಾಸ್ಟ್ ಎಪಿಸೋಡ್ ಅಲ್ಲೂ ಹೇಳ್ದೆ, ಸಂಬಂಧಗಳನ್ನ ನಾವು ಹೆಂಗೆ ಬೆಳೆಸ್ಕೊಳ್ತಾ ಇದ್ದೇವೆ ರಿಲೇಶನ್ಶಿಪ್ ಅಂದ್ರೆ, ವಿ ಬಿಲೀವ್ ಮೋರ್ ಆನ್ ಸಬ್ಸ್ಕ್ರಿಪ್ಷನ್ ಅಂಡ್ ಲೈಕ್ಸ್, ಬಟ್ ರಿಯಲ್ ಸಂಬಂಧಗಳನ್ನ ನಾವು ದೂರ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನನಗೂ ಸುಮ್ಮನೆ ಒಂದು ಎಕ್ಸಾಂಪಲ್, ನನ್ನ ಸಿಸ್ಟರ್ಗೂ ಏನೋ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತ ತಿಳ್ಕೊಳ್ಳೋಣ. ಅದನ್ನ ರೆಕ್ಟಿಫೈ ಮಾಡ್ಬೇಕಾ? ಅಲ್ಲಿ ಹೋಗ್ಬಿಟ್ಟು ರೆಕ್ಟಿಫೈ ಮಾಡಬೇಡಿ. ಮಲ್ಕೊಳ್ಳೋ ಮುಂಚೆ ನಾವು, ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತಿದ್ದೀನಿ, ನಾನು ನನ್ನ ಸಿಸ್ಟರು ಏನೋ ಒಂದು ತಪ್ಪು ಮಾಡೋರೆ ಅಂತ ತಿಳ್ಕೊಳ್ಳಿ, ಐ ವಿಲ್ ಫರ್ಗಿವ್. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದೆ ಅಂತ ತಿಳ್ಕೊಳ್ಳಿ, ಐ ವಿಲ್ ಫರ್ಗೆಟ್ ಅಂಡ್ ಆಸ್ಕ್ ಫಾರ್ ಫರ್ಗಿವ್ನೆಸ್. ಕೇಳ್ಬಿಟ್ಟು ನನ್ನ ಸಿಸ್ಟರಿನ ಒಳ್ಳೆ ಒಂದು ಮೂಮೆಂಟ್ಗಳನ್ನ ಜ್ಞಾಪನಿಸ್ಕೊಳ್ತೀನಿ. ಜ್ಞಾಪನಿಸ್ಕೊಂಡು ಮತ್ತೆ ಸಂಬಂಧ ಚೆನ್ನಾಗಿದೆ, ಸರಿ ಹೋಗುತ್ತೆ. ಆಗಿದ್ದಾಯ್ತು, ನಮ್ಮ ಅಕ್ಕ ಥರ ಮಾಡಿದ್ದು, ಫರ್ಗೆಟ್ ಅಂಡ್ ಫರ್ಗಿವ್. ನಾನು ಒಂದು ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಹಿಂಗೆಪ್ಪ,
ಇನ್ಮೇಲೆ ಮತ್ತೆ ಮಾಡೋದು ಬೇಡ, ಫರ್ಗೆಟ್ ಅಂಡ್ ಫರ್ಗಿವ್ ಮೈ ಸೆಲ್ಫ್. ಎರಡು ಕಡೆ ಅದು ಆಗ್ಬಿಟ್ಟು ಒಳ್ಳೆ ಸಂಬಂಧಗಳು ಹೆಂಗಿತ್ತು ಅದನ್ನ ಜ್ಞಾಪಿಸ್ಕೊಂಡು ನಮ್ಮ ಮೂವ್ಮೆಂಟ್ನ ಮಲ್ಕೊಂಡ್ಬಿಡಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ನಮ್ಮ ಸಿಸ್ಟಮ್ ಹತ್ರ ಹೋಗುತ್ತೆ, ಅಲ್ಲಿ ಒಳ್ಳೆ ಮೂವ್ಮೆಂಟ್ನ ನೆನಪಿಸುತ್ತೆ. ನೆನಪಿಸ್ಬಿಟ್ಟು ಆ ಒಂದು ಏನು ಕೋಪ ಆಯ್ತು ಅದು ತಿಳಿ ಮಾಡುತ್ತೆ. ತಿಳಿ ಮಾಡ್ಬಿಟ್ಟು ಆ ಕಡೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಫೋನ್ ಬರೋಂಗೆ ಕ್ರಿಯೇಟ್ ಮಾಡೋ ತಾಕತ್ತಿರೋದು ಸ್ಲೀಪಿಂಗ್ ಟೈಮಲ್ಲಿ. ಇದು ಬಿಸ್ನೆಸ್ ಅಲ್ಲೂ ಯೂಸ್ ಮಾಡಿ, ಸಂಬಂಧಗಳು ಅನ್ನೋದು ನಿಮ್ಗೆ ಬರೀ ಫ್ಯಾಮಿಲಿಲೇ ಅಲ್ಲ, ಫ್ರೆಂಡ್ಸಲ್ಲಿ ಯೂಸ್ ಮಾಡಿ. ವರ್ಕ್ ಆಗುತ್ತೋ ಇಲ್ವೋ ನೋಡಿ. ಇನ್ನೊಂದು ಹೇಳ್ತೀನಿ ಸೀಕ್ರೆಟು, ಬ್ಯಾಂಕ್ ಅವರು ಸಾಲ ವಸೂಲಾತಿ ಹೋಗಿ ನಿಮ್ಮ ಹತ್ರ ಬರ್ತಾ ಇದ್ದಾರಾ, ಅದು ಬರ್ದಿರೋಂಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಶಾಕಿಂಗ್ ರಿಸಲ್ಟ್ ನೋಡಿ, ರಿಸಲ್ಟ್ ನೋಡ್ಬಿಟ್ಟು ನಂಗೆ ಹೇಳಿ. ಸರ್ ಅಂದ್ರೆ ಇಷ್ಟೆಲ್ಲ ನಾವು ಜಸ್ಟ್ ಮಲ್ಕೊಂಡಿದ್ದ ಟೈಮಲ್ಲೇ ಮಾಡ್ಬೋದು ಅಂದಾಗ ಈ ವ್ಯಕ್ತಿ ವಿಕಾಸನ ಅಂದ್ರೆ ನಮ್ಮ ಪರ್ಸನಾಲಿಟಿನ, ನಮ್ಮ ಕ್ಯಾರೆಕ್ಟರ್ ಟ್ರೈಟ್ ನಾವು ಇಂಪ್ರೂವ್ ಮಾಡ್ಬೋದಾ? ಡೇ ಟೈಮ್ ನಾನು ಹೇಳಿದ್ನಲ್ಲ, ಕಾನ್ಶಿಯಸ್ ಮೈಂಡ್ ಇದೆ ನೋಡಿ. ಕಾನ್ಶಿಯಸ್ ಮೈಂಡ್ ಶುಡ್ ಆಲ್ವೇಸ್ ಫೋಕಸ್ ಆನ್ ಸೆಲ್ಫ್ ಡೆವಲಪ್ಮೆಂಟ್. ಇದು ಕಂಟಿನ್ಯೂಸ್ ಪ್ರೊಸೆಸ್, ಕೊನೆ ಉಸಿರಿರೋ ತನಕ ನಡೀತಾನೆ ಇರುತ್ತೆ. ದೂರ್ವಾಸ ಮುನಿ ಅಂದ್ರೆ ಕೋಪ, ವಿಶ್ವಾಮಿತ್ರ ಅಂದ್ರೆ ಹಠ, ಅದು ಅವ್ರದ್ದು ಹುಟ್ಟುಗುಣ. ಅದು ಹಂಗೆ ನಮ್ದು ಹುಟ್ಟುಗುಣಗಳು ಇರುತ್ತೆ. ಬಟ್ ಅದನ್ನ ಸಪ್ರೆಸ್ ಮಾಡಿ ನಿಲ್ಲೋದೆ ಸಾಧನೆ ತಪಸ್ಸು. ಅವರು ಮಾಡಿದ್ರು, ಬಟ್ ಆ ಮಾಡಿದ್ದು ಕೊನೆ ತನಕ ಅವ್ರ ಜರ್ನಿ ನಡೀತಾನೆ ಇತ್ತು. 1000 ವರ್ಷ ಬದುಕಿದ್ರು ಅವರು. ನಮ್ದು ನಡೀತಾನೆ ಇರುತ್ತೆ, ಒಂದೇ ಸಲ ಗೆಲ್ಲಕ್ಕಾಗಲ್ಲ. ವ್ಯಕ್ತಿ ವಿಕಾಸನ ಯಾವಾಗ ಆಗುತ್ತೆ ಅಂದ್ರೆ ವೆನ್ ಮೈ ಇಂಟೆನ್ಷನ್ ಇಸ್ ಟೋಟಲಿ ಫೋಕಸ್ಡ್ ಆನ್ ಸೆಲ್ಫ್ ಡೆವಲಪ್ಮೆಂಟ್, ನ್ಯಾಚುರಲಿ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ. ಸರ್ ನಿದ್ದೆಲಿ ಇಷ್ಟೆಲ್ಲ ಆಗುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಾ, ಬಟ್ ಕೆಲವರಿಗೆ ನಿದ್ದೆನೆ ಸಮಸ್ಯೆ ಆಗ್ಬಿಡುತ್ತೆ. ಇನ್ಸಾಮ್ನಿಯಾ, ರಾತ್ರಿ ಹೊತ್ತು ನಿದ್ದೆ ಬರ್ದೇ ಇರೋವಂತ ಸಮಸ್ಯೆ ಇವತ್ತು ಹಲವಾರು ಜನಕ್ಕಿದೆ. ಅವರು ಈಸಿಯಾಗಿ ನಿದ್ದೆಗೆ ಹೋಗಕ್ಕೆ ಏನ್ ಮಾಡ್ಬೇಕು ಸರ್? ತುಂಬಾ ಮೇಜರ್ ಪ್ರಾಬ್ಲಮ್ ಇದು. ಅದಕ್ಕೆ ಬೆಸ್ಟ್ ಏನ್ ಗೊತ್ತಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋಬೇಡಿ, ನಿದ್ದೆ ಬರುತ್ತೆ. ನಿಜ ಮಾಡ್ಬಿಟ್ಟಿರ, ಅದನ್ನ ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ ನಿದ್ದೆ ಬರ್ದಿರೋದು ಮೂಲ ಕಾರಣ ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್. ಏನ್ ಅಟ್ಯಾಚ್ಮೆಂಟ್? ನನ್ಗೆ ಹಿಂಗಾಗ್ಲೇಬೇಕು, ಇದು ನಂಗೆ ಬೇಕೇ ಬೇಕು, ಈ ಹಠ ಇದೆ ನೋಡಿ, ಅದು ಪ್ರಾಬ್ಲಮ್. ಫರ್ಗೆಟ್ ಅಂಡ್ ಫರ್ಗಿವ್, ಕ್ಷಮಿಸಲ್ಲ, ಮರಿಯಲ್ಲ, ಇದು ಎರಡನೇ ಪ್ರಾಬ್ಲಮ್. ನೀವು ವ್ಯಕ್ತಿ ವಿಕಾಸನ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದ್ರಲ್ಲ, ಇಲ್ಲೇ ಮಾಡ್ಬೇಕಾಗಿರೋದು. ಅದಕ್ಕೆ ಬೆಸ್ಟ್ ಮೆಥಡ್, ಯಾರಾಗ ನಿದ್ದೆ ಬರ್ತಿಲ್ವ, ನಮ್ಮ ಟ್ರೈನಿಂಗ್ ಅದೇ ನಾನು ಹೇಳ್ಕೊಡೋದು, ಸನ್ಯಾಸತ್ವ ತಗೋಬೇಕು. ಸನ್ಯಾಸತ್ವ ಅಂದ್ರೆ ನಾನು ಹೇಳ್ತಾ ಇರೋದು ಮೆಂಟಲಿ ಎಲ್ಲವನ್ನು ಬಿಡಬೇಕು. ಎಲ್ಲವನ್ನು ಬಿಟ್ಟು ನೀವು ಯೋಚನೆ ಮಾಡಿ ಸರ್, ಮಲ್ಕೊಳ್ತೀವಿ, ಮಲ್ಗಾದ್ಮೇಲೆ ನಾವು ಏನಾಗುತ್ತೆ ನೈಟ್ ಟೈಮಲ್ಲಿ ನಮ್ಗೆ ಗೊತ್ತೇ ಇರಲ್ಲ. ಆ ಗೊತ್ತೇ ಇಲ್ದಿರೋ ಸ್ಥಿತಿನ ನಾವು ಸತ್ತಾಗಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತೇ ಇರಲ್ಲ. ಟೈಮ್ ಇರೋದು ಶಾರ್ಟ್, ಸ್ಮಾಲ್ ಮೂವ್ಮೆಂಟ್. ಇವಾಗ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದಿರಪ್ಪ, ಪರ್ಚೇಸ್ ಮಾಡಿದಾಗ ಲೀಗಲ್ ಆಗಿ ರಿಜಿಸ್ಟರ್ ಮಾಡಿದ್ರೆ, ದುಡ್ಡು ಕೊಟ್ಟಿದ್ರೆ, ಎಲ್ಲ ಮಾಡಿದಾರೆ. ಬಟ್ ಅವ್ನು ಯಾರೋ ಫ್ರಾಡು, ಅವ್ನು ನಿಮ್ಗೆ ಚೀಟ್ ಮಾಡ್ಬಿಟ್ಟಿದ್ದಾನೆ, ಅವ್ನು ನಿಮ್ ಖಾತಾ ಕೊಡ್ತಿಲ್ಲ, ಏನೋ ಒಂದು ಮೋಸ ಮಾಡಿದ್ದಾರೆ, ಬೇರೆಯವ್ರ ಅಕ್ಕಪಕ್ಕ ನೇಬರ್ಸ್ನು ಸರಿ ಇಲ್ಲ. ಇವೆಲ್ಲ ಇಶ್ಯೂ ಇದೆ. ಇದು ಸರಿ ಹೋಗ್ಬೇಕು, ಸರಿ ಹೋಗದೆ ಆಗಲ್ಲ, ಇದು ನ್ಯಾಯ ನೀತಿ. ಯಾಕೆ ತಲೆ ಕೆಡಿಸ್ಕೊಳ್ತೀರ? ಹೋಗೋ ಅಪಾರ್ಟ್ಮೆಂಟ್ ತಗೊಂಡ್ ಹೋಗ್ತೀವ, ಅದ್ರಲ್ಲಿ ಯಾರೋ ಒಬ್ರು ಚೆನ್ನಾಗಿರ್ಲಿ, ಫರ್ಗೆಟ್ ಅಂಡ್ ಫರ್ಗಿವ್. ಮೋಸ ಮಾಡಿದ್ರೆ ಹೋದ್ರೆ ಹೋಯ್ತು. ನಾವು ಇನ್ನ ಹೆಚ್ಚಿಗೆ ಅಪಾರ್ಟ್ಮೆಂಟ್ ಬೆಳೆಯೋಂಗೆ ನಾವು ಬೆಳಿಬೇಕು ಹೊರತು, ತಗೊಳಕ್ ಬೆಳಿಬೇಕು ಹೊರತು ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ನಿದ್ದೆ ಬರಲ್ಲ. ಈ ವಿಚಾರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸನ್ಯಾಸತ್ವ ತಗೊಳ್ಳಿ, ಅಟ್ಲೀಸ್ಟ್ ಮಲ್ಕೊಳ್ಳೋ ಮುಂಚೆ ಸನ್ಯಾಸತ್ವ ತಗೊಳ್ಳಿ, ಆಟೋಮೆಟಿಕ್ ನಿದ್ದೆ ಬರುತ್ತೆ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ಒಂದು ನಿದ್ದೆ ಮೂಲಕ ಮನುಷ್ಯ ಏನೇನ್ ಸಮಸ್ಯೆ ಇದೆಯೋ ಎಲ್ಲಾನು ಸಾಲ್ವ್ ಮಾಡ್ಕೊಬಹುದು ಅಂತ ತಾವ್ ಇವತ್ತು ಹೇಳಿದ್ರಿ. ಇನ್ನ ತುಂಬಾ ಇದ್ರ ಬಗ್ಗೆ ಕೇಳೋದಿದೆ, ಡಿಸ್ಕಸ್ ಮಾಡೋದಿದೆ. ಬಟ್ ಇವತ್ತಿನ ನಮ್ಮ ಸಂಚಿಕೆಯ ಸಮಯ ಇಲ್ಲಿಗೆ ಮುಗ್ದಿದೆ ಸರ್. ಇವತ್ತಿನ ಯುವರ್ ಚಾಯ್ಸ್ ಕಾರ್ಯಕ್ರಮನ ಇಲ್ಲಿ ಮುಕ್ತಾಯಗೊಳಿಸೋಣ. ಹರೀಶ್ ಸರ್, ತುಂಬಾ ಧನ್ಯವಾದಗಳು. ನಮಸ್ತೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವ್ ಹೇಳ್ತೀವಿ ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗತ್ತೆ ಅಂತ. ನೀವೇನು ಮಾಡ್ಬೇಕಾಗಿಲ್ಲ, ಬರೀ ನಿಮ್ಮ ನಿದ್ದೆಯಲ್ಲೇನೆ ಎಲ್ಲಾ ಸಮಸ್ಯೆನ ಹೆಂಗ್ ಸಾಲ್ವ್ ಮಾಡೋದು ಅಂತ ಇವತ್ತು ಹರೀಶ್ ಸರ್ ಹೇಳಿದ್ರು. ಸೊ ಇದೇ ರೀತಿ ಅವರದೇ ಆದಂತ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಇದನ್ನ ನಾವು ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಅಂತ ಕರಿಬಹುದು. ಅಂದ್ರೆ ನಿಮ್ದು ಏನೇನ್ ಸಮಸ್ಯೆ ಇದೆ ಸಕಲವನ್ನು ರೆಡಿ ಆಗುವಂತಹ ಇದು ಪ್ರೋಗ್ರಾಮ್ಸ್. ಇದಕ್ಕೆ ತಾವು ಜಾಯಿನ್ ಆಗ್ಬೇಕಾದ್ರೆ ದಯವಿಟ್ಟು ಕೆಳಗೆ ಕಾಣಿಸುವ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ನಮಸ್ಕಾರ.